ಹಾಗೆ ಪುತ್ರ ಗೋಕುಲ್ ಕಳೆದುಕೊಂಡು ಕುಟುಂಬ ಕಂಗಾಲಾಗಿದೆ. ನನ್ನ ಮಗನನ್ನ ಫ್ರೆಂಡ್ ಬಂದು ಕರೆದುಕೊಂಡು ಹೋಗದೆ ಇದ್ರೆ ನನ್ನ ಮಗ ಉಳಿತಾ ಇದ್ದ. ಮೃತ ಗೋಕುಲ್ ತಾಯಿ ಗಾಯತ್ರಿ ಅವರು ಕಣ್ಣೀರು ಹಾಕ್ತಿದ್ದಾರೆ. ನನ್ನ ಮಗ ಮನೇಲಿದ್ದ, ಫ್ರೆಂಡ್ ಬಂದು ಬಾರೋ ಚಿತ್ರ ವಿಸರ್ಜನೆ ಇದೆ, ಡಿಜೆ ಇದೆ ಅಂತ ಕರ್ಕೊಂಡು ಹೋದ. ಈ ಸಾವಿಗೆ ಯಾರು ಹೊಣೆ ಅಂತ ಈಗ ಅವರು ಕಣ್ಣೀರು ಹಾಕ್ತಿದ್ದಾರೆ. ನೋಡಿ, ಇದೆ ನೀವಾಗ ನೋಡ್ತಿರುವಂತ ಹುಡುಗ ಗೋಕುಲ್. ನನ್ನ ಮಗನನ್ನ ಫ್ರೆಂಡ್ ಬಂದು ಕರ್ಕೊಂಡು ಹೋಗದೆ ಇದ್ರೆ ನನ್ನ ಮಗ ಉಳಿತಿದ್ದ ಅಂತ ಯಾವ ತಾಯಿ ಆದರೂ ಕೂಡ ಹೇಳುವಂತ ಮಾತು. ಅದರ ವಿಧಿ ಗೋಕುಲ್ನನ್ನ ವರ್ಷಣ್ಣ ಎಲ್ಲಿದೆಯೇ ಅಂತ ಹುಡುಕೊಂಬರನ್ನೆಲ್ಲವನೇ. ಬಾರೋ ಗೋಕುಲ, ನಿನ್ ತಂಗಿ ಹುಡುಕೊಂಬ ಬಾರೋ ಗೋಕು. ನೀರ್ ತೊಡ್ಕೊಳ್ತೀನಿ ಹಾಗೆ ವರ್ಷ ಸಾನು ಕೂತ್ಕೊಂಡ ಈ ಮಗುತ್ತಿದ್ದಾಳೆ ಮಗಳೇ. ನನ್ ಮಗನ್ ಕಳ್ಕೊಂಡಿದ್ದೀನಿ ಅಂತ ಅಯ್ಯೋ ಕರ್ಕೊಂಡು ಹೋದ ಫ್ರೆಂಡು ನನ್ನ ಮಗ ಉಳಿಯನು ಫ್ರೆಂಡ್ ಬಂದು ಕರ್ಕೊಂಡು ಹೋದ. ಗೋಕುಲ ಜೊತೆಲಿ ಹೋಗನ್ ಇಬ್ರು ಅಂತ ಜೊತೆಗೆ ಹೋದ್ರೇನು, ಈಶ್ವರ ಗೋಕುಲ ಇಬ್ರು ಜೊತೆಗೆ ಹೋದ್ರೇನೋ, ಬಿಟ್ಟಿರ್ನಾರ್ದಂಗೆ ಹೋದ್ರೇನೋ, ಒಬ್ಬನೇ ಹೋದ್ರೆ ನನ್ನ ಇರೋಕ್ಕಾಗಲ್ಲ ಅಂತ ಕರ್ಕೊಂಡು ಹೋದೇನೋ. ನನ್ನ ಮಗನ್ನು ಕರ್ಕೊಂಡು ಹೋದೇನೋ. ಇನ್ನು ಗೋಕುಲ್ ಅವರ ತಂದೆಯನ್ನ ನಮ್ಮ ಪ್ರತಿನಿಧಿ ಪೃಥ್ವಿ ಮಾತನಾಡ್ತಿದ್ದಾರೆ, ಮನೆ ನೋಡೋಣ. ಗೋಕುಲ್ 17 ವರ್ಷದ ಗೋಕುಲ್ ಏನು ಈ ಒಂದು ದುರಂತದಲ್ಲಿ ಮೃತಪಟ್ಟಂತಹ ಬಾಲಕ ಗೋಕುಲ್ ಅವರ ತಂದೆ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಕುಮಾರ್ ಅವರೇ, ಒಬ್ಬನೇ ಮಗ ಅನ್ಸುತ್ತೆ. ಇರೋನು ಒಬ್ಬ ಮಗ. ನಾನು ನಿನ್ನೆ ಸ್ಕೂಲಿಂದ ಬಂದನು ರಮ್ಸಲ ಮಾತಾಡ್ಬಿಟ್ಟು ಇದಕ್ಕೆ ಗಣೇಶನ್ ಕೂರಿಸಿದ್ರು. ಅಲ್ಲಿಗೆ ಹೋದ ನಾವು ಬರ್ತೀವಿ, ಅಮ್ಮನ ಕರ್ಕಬಾ ನೋಡೋಣ ಅಂದ್ಬಿಟ್ಟು ಅಂದನು. ಹುಡುಗರು ಅವ್ನ ಫ್ರೆಂಡ್ ಬಂದ, ಫ್ರೆಂಡ್ ಜೊತೆಗೆ ಹೋಗ್ಬಿಟ್ಟ. ಅಲ್ಲಿದ್ದನು ಇದು ಡಿವೈಡರ್ ಮೇಲೆ ನಿಂತಿದ್ದಾರೆ. ಸುಮಾರು ಫ್ರೆಂಡು ಎಲ್ಲ ಸುಮಾರು ಜನ ನಿಂತಿದ್ದಾರೆ. ಆ ಕಡೆಯಿಂದ ಲಾರಿ ಬಂದಿದ್ದು ಲೆಫ್ಟಿಗೆ ಹೊಡೆದ, ಪೂರ್ತಿ ರೈಟಿಗೆ ಹೊಡೆದು ಸುಮಾರು 15 ಜನ ಎಲ್ಲ ಸತ್ತೋಗಿರೋರು. ಈ ಪೊಲೀಸ್ಗೂ ಏನು ಸೆಕ್ಯೂರಿಟಿ ಕೊಡ್ತಾರೋ ಗೊತ್ತಾಗ್ತಾಯಿಲ್ಲ ನಮಗೆ. ಸೆಕ್ಯೂರಿಟಿ ಬೇಕು ಅಂತ ಬಿಟ್ಟು ಸೆಕ್ಯೂರಿಟಿ ಪ್ರೊಡಕ್ಷನ್ ಆದಮೇಲೆ ಒಂದು ಲೆಕ್ಕಾಚಾರ ಬೇಡವಾ? ಯಾವುದೇ ಲೆಕ್ಕಾಚಾರಕ್ಕೆ ಹೋದ್ರೆ ಎಷ್ಟು ಇನ್ನೊಂದು 1 ಕಿಲೋಮೀಟ್ರ್ ದೂರದಲ್ಲಿ ಸೆಕ್ಯೂರಿಟಿ ಮಾಡಿದ್ರೆ ಅಲ್ಲಿಂದ ಬರೋಷ್ಟು ಫುಲ್ ಕ್ಲೋಸ್ ಆಗೋದು. ಇಲ್ಲಿ ಹತ್ರಕ್ಕೆ ಬಂದು ಆ ಸ್ಪೀಡಲ್ಲಿ ಕಂಟ್ರೋಲ್ ಆಗುತ್ತಾ? ಏನು ಸೆಕ್ಯೂರಿಟಿ ಕೊಟ್ಟವರು? ಹೈವೇಲಿ ಆ ರೀತಿ ಸೆಕ್ಯೂರಿಟಿ ಕೊಡೋದ್ರೆ ಏನು ಮಾಡೋದು ನಮ್ಮಂಥರು? ಮಕ್ಕಳು ಅಂದ್ಮೇಲೆ ಹೋಗ್ತಾರೆ, ನೋಡ್ತಾರೆ. ಇವ್ರು ಏನು ಸೆಕ್ಯೂರಿಟಿ ಕೊಟ್ಟಿದ್ದಾರೆ? ಅದಕ್ಕೆಲ್ಲ ಕಾರಣ ಯಾರು? ಕಾರಣ ಯಾರು? ಏನು ಸೆಕ್ಯೂರಿಟಿ? ಅಲ್ಲ, ಅನಾಥ ಮಕ್ಕಳೆಲ್ಲ ಸತ್ತೋದ್ರು. ಈಗ 10 ಜನ 12 ಜನ ಸತ್ತೋದ್ರು. ಅದಕ್ಕೆಲ್ಲ ದಿಕ್ಕ್ಯಾರು? ಏನು ಕೆಲಸ ಮಾಡೋದು ನೀವು? ಮತ್ತೆ ಮಗನೇನು ಏನು ಓದಿಸ್ತಾ ಇದ್ದೀರಿ? ಫಸ್ಟ್ ಪಿ ಸಿ ಹೋಗ್ತಾ ಇರೋದನು. ಫಸ್ಟ್ ಪಿ ಸಿ ಹೋಗ್ತಾ ಇದ್ದ. ನಾವು ಕಾರ್ಪೊರೇಟರ್ ಕೆಲಸ ಮಾಡ್ತಾ ಇರೋದು. ಸಾಧನಾ ಕಾಲೇಜಲ್ಲಿದ್ದ, ಹೋಗ್ತಾ ಇದ್ದ. ಅವನು SH ಅಲ್ಲಿ 93 ಮಾರ್ಕ್ಸ್ ತಗೊಂಡು ಓದ್ತಾ ಇದ್ದ. ಅವರು ಪ್ರಿನ್ಸಿಪಲ್ ಸಮೇತ ಎಲ್ಲ ಇದ್ರಕ್ಕೂ ಒಳ್ಳೆ ಮಾರ್ಕ್ಸ್ ತೆಗಿತಾವನೆ. ಅವನು CET ಎಕ್ಸಾಮ್ ಬರ್ಸಿ ನಾನು ಇಂಜಿನಿಯರ್ ಮಾಡ್ತೀನಿ ಅಂತ ಪ್ರಿನ್ಸಿಪಲ್ ಬಂದಿದ್ರು. ಎಲ್ಲ ನೋಡ್ಕೊಂಡು ಹೋದ್ರು. ಹಿಂಗೆ ಆಗೋಯ್ತಲ್ಲ ಅನ್ಯಾಯ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಓದ್ತಾ ಇದ್ದ. ತುಂಬ ಚೆನ್ನಾಗಿ ಓದ್ತಿದ್ದ. 93 SLC ತೆಗೆದಿರೋದು. ಪ್ರತಿ ವರ್ಷ ನೋಡಕ್ಕೆ ಹೋಗ್ತಾ ಇದ್ನ ಹಿಂಗೆ ಗಣಪತಿ ಉತ್ಸವ ಎಲ್ಲ? ಪ್ರತಿ ವರ್ಷನೂ ಇತ್ತು. ಈ ವರ್ಷ ಆ ರೀತಿ ಆಗಿರೋದು. ಫುಲ್ ಬಂದೋಬಸ್ತೇ ಇಲ್ಲ, ಅಲ್ಲಿ ಸೆಕ್ಯೂರಿಟಿನೇ ಇಲ್ಲ. ಏನಕ್ಕೆ ಬೇಕಾಯ್ತು? DJ ಬ್ಯಾನ್ ಮಾಡಿದ್ರು, ಮತ್ತೇನಕ್ಕೆ ಬೇಕಾಯ್ತು? ಎಷ್ಟು ಜನ ಮಕ್ಕಳು ನಿಮಗೆ? ಒಬ್ಬನೇ ಮಗ, ಒಬ್ಬನ ಮಗಳು ಸಹ. ನನ್ನ ಜೀವನನೇ ನಾಶ ಆಗೋಯ್ತು. ನಾನು ಇರೋನೊಬ್ಬನು 17 ವರ್ಷ ಸಾಕಿ ಕೈಗೆ ಬಂದಿದ್ದು ಬಾಯಿಗೆ ಬರ್ದಂಗೆ ಮಾಡ್ಕೊಂಡೆ. ಇದಕ್ಕೆಲ್ಲ ಹೊಣೆ ಯಾರು? ನೀವೇ ಹೇಳಿ ಸಾ. ಸರ್ಕಾರದಿಂದ ಪರಿಹಾರ ಕೊಡ್ತೀವಿ ಅಂತೇಳಿ ಏನು ಹೇಳ್ತೀರಿ? ಅಂದರೆ ಕೊಡ್ಬೇಕು ಸಾ. ನಮ್ಮ ಜೀವನಕ್ಕೆ ಆಧಾರ ಬೇಕೇ ಬೇಕು. ಏನು ಅಂತ ನಮಗೆ ಆದಷ್ಟು ನಮಗೊಂದೊಂದು ವ್ಯವಸ್ಥೆ ಮಾಡಿಕೊಡಿ ದಯವಿಟ್ಟು. ಈ ಒಂದು ಸಾವು ಅವರ ಇಡೀ ಕುಟುಂಬಕ್ಕೆ ಬರಸಿಡಲೇ ಬಡದಂತಾಗಿದೆ. ಸರ್ಕಾರ ಈತ ಪರಿಹಾರಕ್ಕೆ ಗಮನ ಹರಿಸಬೇಕು, ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಹೇಳಿ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಹಾಸನ.